ನಮ್ಗೇನಾದ್ರು ಕರಿತಾವ ನಮ್ಮ ಬಾಯಿಲ್ ಮಲಗು ಅಂತ ಅನ್ಕೊಂಡೆ. ಬುಂದೇಲ್ಖಂಡ್ ಹೈವೇಲಿ 70 ಕಿಲೋಮೀಟ್ರ್ ಬಂದ್ವಿ. ಇದೊಂದೇ ಫ್ಯೂಲ್ ಸ್ಟೇಷನ್ ನಮ್ಗೆ ಇಲ್ಲಿ ಸ್ಟಾರ್ಟಿಂಗ್ ಕಾಣೋದು. ಇದೇ ಎಕ್ಸ್ಪ್ರೆಸ್ ವೇ, ಇಲ್ಲಿ ಮೇಲ್ಗಡೆ ಇರೋದು ಎಕ್ಸ್ಪ್ರೆಸ್ ವೇ. ನಿಮ್ಗೆ ಎಲ್ಲೂ ಎಕ್ಸಿಟ್ ಏನಿಲ್ಲ. ಎಕ್ಸಿಟ್ ಅಂದರೆ ಯಾವ್ದಾದ್ರು ಊರುಗಳಿಗೆ ಎಕ್ಸಿಟ್ ಅಷ್ಟೇ. ಇಲ್ಲ ಒಂದು ಫ್ಯೂಲ್ ಸ್ಟೇಷನ್ ಎಕ್ಸಿಟ್ ಇತ್ತು. ಇಲ್ಲಿ ಬಂದ್ವಿ, ಹಾಕಿದ್ವಿ, ಮಲಗಿದ್ವಿ, ಇಷ್ಟೇ. ಇವಾಗ ನಾನು ಅವ್ರನ್ನ ಹಿಡ್ಕೊಂಡು ಮಲಗೋದು. ಈಗ ಕೈಯೆಲ್ಲ ಕಪ್ಪಗಾಗಿ ಹೋಗ್ಬಿಟ್ಟಿದೆ. ಫ್ಯೂಲ್ ರಿಸರ್ವ್ ಅಲ್ಲಿದೆ. ಸೊ ಸ್ಟಾರ್ಟಿಂಗ್ ಫ್ರಮ್ ಕುರ್ನೂಲಿಂದ ಈಗ ಹೈದ್ರಾಬಾದ್ ಹೋಗಬೇಕು. ಹೈದ್ರಾಬಾದಲ್ಲಿ ಸ್ವಲ್ಪ ಕೆಲಸ ಇದೆ, ಅಲ್ಲಿಂದ ಮುಂದಿನ ಜರ್ನಿ ಕಂಟಿನ್ಯೂ ಮಾಡ್ಕೊಳೋಣ. ಸೊ ದೇರ್ ಇಸ್ ನೋ ಟೈಮ್ ಲಿಮಿಟ್ ಫಾರ್ ಅಸ್. ಇವಾಗ ನಮಗೆ ಟಾಸ್ಕ್ ಇರುವಂಥದ್ದು ಹೈದ್ರಾಬಾದಲ್ಲಿ ಒಂದು ಸ್ಟೋರ್ ಇದೆ, ಆ ಸ್ಟೋರ್ಗೆ ಹೋಗಬೇಕು ಅಂತ. ಅಬಿಯಾಸೇನ ಮೈಕ್ ಏನಿದೆಯಲ್ಲ, ಆ ಮೈಕು ಹಾಳಾಗಿದೆ. ಅದಕ್ಕೆ ನಮ್ಮ ಫಿಲಿಪ್ ಅವರು ರೆಫರ್ ಮಾಡ್ಕೊಂಡಿದ್ರು ಒಂದು ಸ್ಟೋರ್ ಇದೆ ಅಂತ, ಅಲ್ಲಿಗೆ ಹೋಗ್ಬೇಕು ಇವತ್ತು. ನಾವು ಈಗ ಹೈದ್ರಾಬಾದಿಂದ 150 ಕಿಲೋಮೀಟರ್ಸು 160 ಕಿಲೋಮೀಟರ್ಸ್ ದೂರದಲ್ಲಿದ್ದೀವಿ. ನಮ್ಮ ಸ್ಟೇಟ್ ಒಳಗಡೆಯಿಂದ ಹರಿಯತ್ತಲ್ಲ ಕೃಷ್ಣಾ ನದಿ, ನೋಡಿ ಕೃಷ್ಣಾ ನದಿ ಈ ಕಡೆ ಬರ್ತಾ ಇದೆ. ಇಲ್ಲಿಂದ ಈ ಕಡೆ ಕುರ್ನೂಲ್ ಇದೆ, ಆ ಕಡೆ ಹೈದ್ರಾಬಾದ್ ಇದೆ. ಇವತ್ತು ಬೆಳಗ್ಗೆ ಎದ್ದು ಏನು ಬ್ರೇಕ್ಫಾಸ್ಟ್ ಮಾಡಿಲ್ಲ, ಏನಿಲ್ಲ, ಸ್ನಾನನೂ ಮಾಡಿರಲಿಲ್ಲ. ಜಸ್ಟ್ ಬ್ರಷ್ ಮಾಡ್ಕೊಂಡು ಫ್ರೆಶನ್ ಅಪ್ ಆಗಿ ಹಾಗೆ ಬಿಟ್ಟಿದ್ದು. ಆ ಟೈಮಲ್ಲಿ ಒಂದು ಥಾಟ್ ಬರ್ತಾಯಿತ್ತು, ಏನು ಮಸ್ತ್ ಇರೋದು ಒಂಥರ ಬೈಕರ್ಸ್ ಅಂತಂದರೆ. ನೋಡಿ ಪ್ರತಿಯೊಂದು 10 ನಿಮಿಷಕ್ಕೂ ಕೂಡ ಬೇರೆ ಲೊಕೇಶನ್ನು. ಮೋಸ್ಟ್ಲಿ ಇದಕ್ಕೆ ಫ್ರೀಡಮ್ ಅಂತ ಕರೀತಾರೆ ಅನ್ಸುತ್ತೆ. ಅದ್ರ ಜೊತೆಗೆ ಕಂಟಿನ್ಯೂಸ್ ಆಗಿ ಟ್ರಾವೆಲ್ ಮಾಡಿದಾಗ ಇನ್ನೊಂದೇನು ಬರುತ್ತೆ ಅಂದರೆ, ನಾವು ಸಕ್ಕ ಚಿಕ್ಕವರು, ನಮ್ಮ ಪ್ರಾಬ್ಲಮ್ಸು ಸಿಕ್ಕಾಬಟ್ಟೆ ಚಿಕ್ಕದು ಹಂಗೆ. ಅದು ಎಸ್ಪೆಷಲಿ ನೀವೇನಾದರೂ ಈ ಕಡೆ ಮೌಂಟೇನ್ ರೇಂಜಸ್ಸಿಗೆ ಹೋಗ್ಬಿಟ್ರೆ ಅಂತೂ ಮುಗಿದೋಯ್ತು. ಅಯ್ಯೋ ಇಷ್ಟು ದೊಡ್ಡದೈತಲ್ಲಪ್ಪ, ನಾನು ಇಷ್ಟೇ ಇದ್ದೀನಿ ಅಂತ ಅನ್ಸ್ಬಿಡತ್ತೆ. ನಾನಿಷ್ಟೇ, ಅದರಲ್ಲಿ ನನ್ನ ಪ್ರಾಬ್ಲಮ್ಸ್ಗಳು ಅದು ಇಷ್ಟೇ, ಏನು ತಲೆ ಕೆಡಿಸ್ಕೊಳಂಗಿಲ್ಲ. ಸೊ ಯಾವತ್ತಾದರೂ ಏನಾದರೂ ನಿಮಗೆ ಡಿಪ್ರೆಷನ್ನು ಅದು ಇದು ಏನಾದರೂ ಆಗ್ತಿರೋಂಥ ಸಿಚುವೇಶನ್ ಬರ್ತಾಯಿದ್ರೆ ಒಂದಿಬ್ಬರು ಫ್ರೆಂಡ್ಸ್ ಹಾಕ್ಕೊಳ್ಳಿ, ಒಂದು ರೌಂಡ್ ಹಾಕ್ಕೊಂಡು ಯಾವುದಾದ್ರೂ ಮೌಂಟೇನ್ ರೇಂಜಸ್ಸಿಗೆ ಹೋಗಿ ಬನ್ನಿ. ಆ ಟೈಮಲ್ಲಿ ಡಿಪ್ರೆಷನ್ ಎಲ್ಲದೂ ಕೂಡ ಸ್ವಲ್ಪ ಕಮ್ಮಿ ಆಗತ್ತೆ. ಗಾಡಿಗೆ ನಮ್ಮ ಬಾಡಿಗಳ ಜೊತೆಗೆ ಬೇರೆ ಎಲ್ಲ ಸಾಮಾನು ಕೂಡ ಲೋಡ್ ಮಾಡಿರೋಂಥದ್ರಿಂದ ಗಾಡಿ ಸ್ಪೀಡೇ ಹೋಗಲ್ಲ ಅನ್ನತ್ತೆ. 100 ಮ್ಯಾಕ್ಸಿಮಮ್ಮು. ನಾವು ಹೊಡಿತಾ ಇದ್ದೀವಿ ಬರ್ತಾನೆ ಇಲ್ಲ. ನೆನ್ನೆ ಅಂತೂ ಫುಲ್ಲು ಡಿಪ್ರೆಷನ್ನಾಗಿ ಹೋಗ್ಬಿಟ್ಟಿದ್ದು ನನಗೆ. ಯಾಕೆಂತಂದ್ರೆ ನಾವು ಹೈದ್ರಾಬಾದ್ ಕಡೆಗೆ ಹೋಗ್ತಾ ಇದ್ದೀವಿ, ಹೈದ್ರಾಬಾದು ನಮ್ಮನ್ನು ಬಿಟ್ಟು ದೂರ ಹೋಗ್ತಾ ಇದೆ. ಯಾಕೆ ಇದು ಈ ಥರ ಚೀಟಿಂಗ್ ಮಾಡ್ತಾ ಇರೋದು ಹೈದ್ರಾಬಾದ್ ನಮ್ಮ ಜೊತೆಗೆ ಅಂತ ನಮಗೂ ಗೊತ್ತಾಗ್ತಾ ಇರಲಿಲ್ಲ. ಅದಕ್ಕೆ ಹೈದ್ರಾಬಾದ್ಗೆ ಹೋಗೋದು ಬೇಡ ಅಂತ ಹೇಳಿ ಕುರ್ನೂಲಲ್ಲಿ ಸ್ಟೇ ಮಾಡ್ಕೊಂಡ್ಬಿಟ್ಟು ನಾವು. ಮೈಲೇಜ್ ಚೆನ್ನಾಗಿ ಕೊಡ್ತಾ ಇದೆ, 26 ಕಿಲೋಮೀಟರ್ ಪರ್ ಲೀಟರ್ ಕೊಡ್ತಾ ಇದೆ. ಮತ್ತು ಒಂದು ಫುಲ್ ಟ್ಯಾಂಕು 350 ಕಿಲೋಮೀಟರ್ಸ್ವರೆಗೂ ಅಂತೂ ಹೋಗುತ್ತೆ. ಇವಾಗ ನೋಡಿ ರಿಸರ್ವ್ ತೋರಿಸ್ತಾ ಇದೆ 80 ಕಿಲೋಮೀಟರ್ಸ್ ರೇಂಜ್ ಇದೆ ಅಂತ. ಇನ್ನು ಸ್ವಲ್ಪ ದೂರ ಹೋಗ್ಬಿಟ್ರೆ ಅದು ತೋರಿಸೋದೇ ಇಲ್ಲ ಕನ್ಸಂಪ್ಷನ್. ಸೊ ನಾವು ಕೂಡ ಸ್ವಲ್ಪ ಜಾಸ್ತಿ ಪುಲ್ ಮಾಡ್ತಾಯಿದ್ದೀವಿ ಇವಾಗ. ನಿನ್ನೆ 90, 80 ಹಂಗೆ ಆವ್ರೇಜ್ ಬರ್ತಾಯಿದ್ವಿ. ಇವತ್ತು 100ವರೆಗೂ 100, 120 ಹಂಗೆ ಹೋಗ್ತಾಯಿದ್ದೀವಿ. ಬಿಕಾಸ್ ದ ರೋಡ್ಸ್ ಆರ್ ಫೈನ್, ದ ರೋಡ್ಸ್ ಆರ್ ಲುಕಿಂಗ್ ಗುಡ್. ಅದ್ರ ಜೊತೆಗೆ ಒಂದು ಸರಿ ನಮಗೆ ನಾಗ್ಪುರ್ ದಾಟ್ಬಿಟ್ರೆ ಆಮೇಲೆ ಸೀನ್ರಿನೇ ಚೇಂಜ್ ಆಗೋಗ್ಬಿಡುತ್ತೆ. ಆ ಕಡೆಯಿಂದ ಫುಲ್ಲು ಫಾರೆಸ್ಟು ಆ ಥರದ್ದೆಲ್ಲ ಇರುತ್ತಲ್ಲ. ಸೊ ಹಂಗೆಲ್ಲ ಇರ್ಬೇಕಾದ್ರೆ ನಮಗೆ ಓಡ್ಸೋಕ್ಕೂ ಕೂಡ ಚೆನ್ನಾಗಿ ಅನ್ನಿಸ್ತಾ ಇರುತ್ತೆ, ಮಜಾ ಬರ್ತಾ ಇರುತ್ತೆ.
ಅದ್ರ ಜೊತೆಗೆ ಇವಾಗ ಇನ್ನು 1 ಅವರಿಗೆ ಒಂದು ಶಾಪಿಗೆ ತಲುಪ್ತೀವಿ ನಾವು. ಅಲ್ಲಿ ತಲುಪಿದ ಮೇಲೆ ಅಬಿಗೂ ಕೂಡ ಇಂಟರ್ಕಾಮ್ ಆಗಿರುತ್ತೆ. ಆಮೇಲೆ ಇಟ್ ವಿಲ್ ಬಿ ಮೋರ್ ಫನ್ ರೈಡ್ ಮಾಡೋದಕ್ಕೆ, ಯಾಕೆಂತಂದರೆ ಮಾತಾಡ್ತಾ ರೈಡ್ ಮಾಡ್ಬೋದು. ಹಲೋ, ಕೈಯೆಲ್ಲ ಕಪ್ಪಗಾಗಿ ಹೋಗ್ಬಿಟ್ಟಿದೆ. ಫ್ಯೂಲ್ ರಿಸರ್ವಲ್ಲಿದೆ. ನಾವು ಹೈದರಾಬಾದಲ್ಲಿದ್ದೀವಿ. ಗಾಡಿನೂ ಹೀಟ್ ಆಗಿದೆ, ನಾವು ಕೂಡ ಹೀಟ್ ಆಗಿದ್ದೀವಿ. ಅಮ್ಮ 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 ಅಣ್ಣ, ಜೈ ಶ್ರೀರಾಮ್. ನಾವು ನಾಗ್ಪುರ್ ಮೇಲೆ ಹೋಗಬೇಕು, ಬಟ್ ವಿ ಆರ್ ಟೇಕಿಂಗ್ ಅ ಡಿ ರೂಟ್. ಆಲ್ಮೋಸ್ಟ್ ಒಂದು 10 to 15 ಕಿಲೋಮೀಟರ್ಸ್ ಎಕ್ಸ್ಟ್ರಾ ಆಗುತ್ತೆ ಅನ್ಸುತ್ತೆ ಅಷ್ಟೇ ನಮಗೆ, ಬಟ್ ಇಟ್ ಈಸ್ ಫೈನ್. ಇಟ್ಸ್ ಅ ಡೀಸೆಂಟ್ ಟೈಪ್ ಆಫ್ ಡಿ ರೂಟ್. ಮೋಸ್ಟ್ ಇಂಪಾರ್ಟೆಂಟ್, ನೀಡೆಡ್ ಡಿ ರೂಟ್. ಇದು ಒಂದು ಸೆಕೆಂಡ್ ಫುಲ್ ಟ್ಯಾಂಕ್. ಎಷ್ಟಕ್ಕಾಗತ್ತೆ ಅಂತ ನೋಡೋಣ. ತಳದವರೆಗೂ ಹೊಡೆದ್ಬಿಟ್ಟಿದ್ವಿ, ಆದರೆ ಮೈಲೇಜ್ ಚೆನ್ನಾಗಿ ಕೊಡ್ತಾ ಇದೆ ಮ್ಯಾಮ್ ಇದು, ಅಲ್ವಾ? ಸುಮಾರು ಎಷ್ಟು 250 ಕಿಲೋಮೀಟರ್ಸ್ ಓಡಿಸಿದಾಗ ನಾವು ಫುಲ್ ಟ್ಯಾಂಕ್ ಮಾಡಿಸಿದ್ದು. ಇವಾಗ ನಿಯರ್ಲಿ 570-580 ಕಿಲೋಮೀಟರ್ಸ್ ಏನೋ ಬಂದಿದ್ದೀವಿ ನಾವು. ಇಟ್ ಇಸ್ ವೆರಿ ಗುಡ್. ಇನ್ನೂ ಸ್ವಲ್ಪ ಹೋಗ್ತಾ ಇತ್ತು, ಬಟ್ ರಿಸ್ಕ್ ತೊಗೊಳೋದು ಬೇಡ ಅಂತ ನಾವು. ಜಾಸ್ತಿ ಆಗುತ್ತಾ? ಚೆಚ್ತಾವ ನಾನು ಹಾಕ್ಕೊಂಡು. ಜಾಸ್ತಿ ಆಗ್ತೈತೆ. ಸಾಗರು 1423.04 ಸೆಕೆಂಡ್ ಟ್ಯಾಂಕ್. ಹಾಂ, 1 o'clock ನಾವು ಇಲ್ಲಿ ಬಂದಿದ್ವಿ ರೂಮಿಗೆ ಹೈದ್ರಾಬಾದ್. ಒಂದರಲ್ಲಿ ಇನ್ಸ್ಟಾಲೇಷನ್ ಮಾಡಿದ್ವಿ, ಅದು ಇನ್ನೊಂದ್ರಲ್ಲಿ ಕನೆಕ್ಟ್ ಆಗಲಿಲ್ಲ. ಇನ್ನೊಂದು ಕನೆಕ್ಟ್ ಮಾಡಿದ್ವಿ, ಅಪ್ಡೇಟ್ ಮಾಡಿದ್ವಿ, ಕನೆಕ್ಟ್ ಆಗಲಿಲ್ಲ. ಸೇನಾನು ಕನೆಕ್ಟ್ ಆಗಲಿಲ್ಲ, ಏನೂ ಕನೆಕ್ಟ್ ಆಗಲಿಲ್ಲ. ಟೈಮು 7 ಗಂಟೆ ಆಗೈತೆ. ಇನ್ನು ನಾವು ಎಲ್ಲಿದ್ದೀವಿ? ಹೈದ್ರಾಬಾದ್. ಸೊ ಇವತ್ತು ಏನೈತೆ ಪ್ಲ್ಯಾನ್ಸ್ ಗೊತ್ತಿಲ್ಲ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಮೊನ್ನೆ ಮಳೆ ಬಂದಿದೆ, ಗಾಡಿ ಫುಲ್ಲು ವೆಟ್ ಆಗಿದೆ, ಬಟ್ ಲಕ್ಕಿಲಿ ನಾವು ಸ್ಟೇ ಮಾಡ್ಕೊಂಡಿದ್ವಿ. ಈಸ್ ಒನ್ ಆಫ್ ದ ವೆರಿ ಗುಡ್ ಥಿಂಗ್ಸ್. ಇವಾಗಿರೋವಂಥದ್ದು ನಾವು ಕಾಮಾರೆಡ್ಡಿಯಲ್ಲಿ. NH44 ಆ ಕಡೆ, NH44 ಆ ಕಡೆ ಇದೆ, NH44 ಈ ಕಡೆ ಇದೆ. ಮಧ್ಯದಲ್ಲೊಂದು ಕನೆಕ್ಟಿವಿಟಿ ಬರುತ್ತೆ. ಆ ಕನೆಕ್ಟಿವಿಟಿಯಲ್ಲೇ ಕಾಮಾರೆಡ್ಡಿ ಇರೋವಂಥದ್ದು. ಇದು ಕೂಡ ಒಂದು ಡಿಸ್ಟ್ರಿಕ್ಟು. ನಿನ್ನೆ ರೂಮ್ ಸಿಗಲಿದಾಗ ಇಲ್ಲೇ ಬಂದು ಇದ್ದರೆ ಒಳ್ಳೆಯದು ಅಂತ ಹೇಳಿ ನಾವು ಡಿನ್ನರ್ ಮಾಡ್ತಿರೋ ಕಡೆ ಸಜೆಸ್ಟ್ ಮಾಡಿದರು ನಮಗೆ. ಅದೇ ಪ್ರಕಾರ ನಾವು ರೋಡಲ್ಲಿ ರೂಮ್ ಹುಡುಕ್ತಾ ಇರ್ಬೇಕಾದ್ರೆ ಅಲ್ಲೂ ಕೂಡ ನಮಗೆ ಅಷ್ಟೊಂದು ಚೆನ್ನಾಗಿರೋವಂಥದ್ದು ಸಿಕ್ಕಿರಲಿಲ್ಲ. ಪ್ಲಸ್ ಹೆಂಗೆಂಗೋ ಇರೋವಂಥ ಜಾಗಕ್ಕೆ 2,000-3,000 ಅಂತೆಲ್ಲ ಹೇಳ್ತಾಯಿದ್ರು. ಅದಕ್ಕೆ ಕಾಮಾರೆಡ್ಡಿ ಕಡೆ ಡೈವರ್ಷನ್ ತೊಗೊಂಡಾಗ ಅಲ್ಲಿ ಲೋಕಲೈಟ್ಸು ಸಿಕ್ಕಿದ್ರು. ಅವರು ನಮ್ಮನ್ನು ಮಾತಾಡ್ಸಿದ್ರು, ರೈಡರ್ಸ್ ಅಂತ ಮಾತಾಡಿಸಿ ಆಮೇಲೆ ರಾತ್ರಿ ಟೀ ಕುಡಿದು ಆಮೇಲೆ ಬಂದು ಇಲ್ಲಿ ಸ್ಟೇ ಆಗಿದ್ದಿತ್ತು.
ಅಬಿದ್ ಅಲಾಮ್ ಹೊಡಿತಾ ಇದೆ. ಅಲಾಮ್ ಅವ್ರದ್ದು, ಹೇಳೋದು ಮಾತ್ರ ನಾನೇ. ಮಾನ್ಯರೇ ಮತ್ತು ಮಹಿಳೆಯರಿ, ಇವತ್ತು ನಾವು ಅಂಡನ್ನ ಪ್ರೊಟೆಕ್ಟ್ ಮಾಡ್ಕೊಳ್ಳೋದಕ್ಕೆ ಅಂಡ್ ದಿಮ್ ತಗೊಂಡಿದ್ದೀವಿ. ವಿ ಆರ್ ಜಸ್ಟ್ ಎಕ್ಸ್ಪೆರಿಮೆಂಟಿಂಗ್ ಆನ್ ದ ವೇ ಫಾರ್ ಲಾಂಗ್ ರೈಡ್. ಸ್ಟೇಡಿಯಂ ಅಲ್ಲಿ ಹಿಂದ್ಗಡೆ 1 ಇಂಚಿಂದ ಹಾಕಿದ್ರು ಕೂಡ ಇದೊಂಥರ ಪಟ್ಟಾಭಿಷೇಕ ಮಾಡ್ದಂಗೆ ನಮಗೆ. ದಟ್ಸ್ ವೈ ಇದ್ರ ಮೇಲೆ ಏನಾದ್ರು ಕಂಫರ್ಟಬಲ್ ಆದ್ರೆ ರೈಡ್ ಡಿಸ್ಟೆನ್ಸ್ ವಿಲ್ ಬಿಕಮ್ ಮೋರ್ ಲಾಂಗರ್ ಅಂಡ್ ಲಾಂಗ್. ಕಂಫರ್ಟಬಲ್ ಐತೆ ಮಾಮ್. ನಾನು ಲ್ಯಾಪ್ಟಾಪ್ ಕೊಟ್ಬಿಟ್ರೆ ನಾನು ಆರಾಮಾಗಿ ಇಲ್ಲೇ ಎಡಿಟ್ ಮಾಡ್ತಾ ಕೂತ್ಕೊಂಡ್ಬಿಡ್ತೀನಿ ಮಾಮ್. ಜೈ ಶ್ರೀರಾಮ್. ಸೊ ಇಲ್ಲೇನಾಗ್ತಿದೆ ಅಂದ್ರೆ, ಮಹಾರಾಷ್ಟ್ರದಲ್ಲಿ ಸಾಲ ಮನ್ನಾ ಮಾಡಬೇಕು ರೈತರದ್ದು ಅಂತ ಹೇಳಿ ಇಲ್ಲಿ ಪ್ರೊಟೆಸ್ಟ್ ಮಾಡ್ತಾ ಇದ್ರಂತೆ. ಅದಕ್ಕೋಸ್ಕರ ಇಲ್ಲಿ ಏನೋ CMO DCMO ಅವ್ರದ್ದು ವಿಸಿಟ್ ಮಾಡ್ಕೊಂಡಿದ್ರು. ಸಾಲ ಮನ್ನಾ ಮಾಡೋಕ್ಕೆ ವಿಚಾರಣೆ ಮಾಡ್ತೀವಿ ಅಂತ ಏನೋ ಹೇಳಿದ್ದಾರೆ ಅಂತ ಹೇಳ್ತಾ ಇದ್ರು. ಬಟ್ ವಾಟ್ ಅಕಾರ್ಡಿಂಗ್ ಟು ಯು ಈಸ್ ಅ ಗುಡ್ ಥಿಂಗ್? ಸಾಲ ಮನ್ನಾ ಮಾಡಬೇಕಾ, ಸಾಲ ಮನ್ನಾ ಮಾಡಬಾರ್ದಾ? नहीं वो स्टार्ट यहाँ पर मोर्चा हो रहा है. वो तो लोग है अभी तक वहाँ, मतलब वहाँ तक के लोग है. आपको जाना कहाँ है? उत्तराखंड जाना है. बरोबर है. ದಿಮ್ ತಗೊಂಡ್ರಂತೆ ಟೈಮ್ ಸರಿ ಇಲ್ಲ. ಇಲ್ಲಿಂದ ಅಲ್ಲಿ ಡಿವೈಡರ್ನ ಕ್ರಾಸ್ ಮಾಡೋದು ಎತ್ತಿ ಇವಾಗ ಅವ್ರದ್ದು ಗಾಡಿ ಎತ್ತಿ ನಾವು ಮಾಡಿದ್ವಿ. ಹೌದಾ? ಭಯ್ಯ ये वेट नहीं है गाड़ी, ये निकालने के बाद बंद कर दो. ಒಂಚೂರು ಎತ್ತಬೇಕು. ಬರ್ರಿ ಬನ್ನಿ ಬರುತ್ತೆ. ಬನ್ನಿ ತಳ್ಳಿ ನಿಧಾನ ಮುಂದೆ. ಅಷ್ಟೇ. नहीं वो पहिया है ना, ये मेरे साथ चलिए. इकड़े ಕೂತಿದೆ. हाईवे मतलब यहाँ से आपको राइट मारना पड़ेगा गाँव में से थोड़ा, फिर राइट करके फिर लेफ्ट मार के सीधा ही निकलना पड़ता है. सीधा हाईवे भी निकलता है. ಫೈನಲಿ ಹೈವೇ.
ಟ್ರಾಫಿಕ್ ಜಾಮ್ ನೋಡಿ, ಎಲ್ಲಿವರೆಗೂ ಇದೆ ನೋಡಿ. ಏನಂತಂದರೆ ಇಲ್ಲಿ ಮಹಾರಾಷ್ಟ್ರದಲ್ಲಿ ಸಾಲ ಮನ್ನಾ ಮಾಡಬೇಕು ರೈತರದ್ದು ಅಂತ ಹೇಳಿ ರೈತರೆಲ್ಲ ಪ್ರೊಟೆಸ್ಟ್ ಮಾಡ್ತಾ ಇದ್ದಾರೆ. ಈ ಪ್ರೊಟೆಸ್ಟು ಸಂಡೇನೆ ಸ್ಟಾರ್ಟ್ ಆಗಿರೋದು. ನಾವು ಬರ್ತಾ ಇರ್ಬೇಕಾದ್ರೆ ಸ್ವಲ್ಪ ಜಾಮು ಆಗ್ತಾ ಬರ್ತಾ ಇತ್ತದು. ಯೂಶ್ವಲಿ ಏನಾದರೂ ಸ್ವಲ್ಪ ಈವೆಂಟ್ ಏನಾದರೂ ಇದ್ದರೆ ಆ ಥರ ಜಾಮ್ ಆಗ್ತಾ ಇರುತ್ತೆ. ಅದಕ್ಕೆ ಈವೆಂಟು ಇರೋಂಥ ಲೊಕೇಶನ್ನ ಕ್ರಾಸ್ ಆಗೋಗ್ಬಿಟ್ರೆ ಕ್ರಾಸ್ ಆಗ್ತೀವಿ ಅಂತ ಹೇಳಿ ನೋಡಿದ್ವಿ. ಹೋಗ್ತಾ ಜಾಮ್ ಇನ್ನೂ ಜಾಸ್ತಿ ಆಗ್ತಾ ಹೋಗ್ತಾ ಇತ್ತು. ಒಂಥರ ನಮಗೂ ಹೆದರಿಕೆ ಸ್ಟಾರ್ಟ್ ಆಗೋಯ್ತು. ಅದ್ರ ಜೊತೆಗೆ ಗಾಡಿನೂ ಕೂಡ ಹೀಟ್ ಆಗೋಕ್ಕೆ ಸ್ಟಾರ್ಟ್ ಆಗೋದು. ನಾವು ಹೆದರಿಕೆ ಆಗ್ಬಿಟ್ಟು ಸ್ವಲ್ಪ ಕ್ಲಿಯರ್ ಆಗಲಿ ಅಂತ ಹೇಳಿ ಗಾಡಿ ಸೈಡ್ಗೆ ಹಾಕಿದಾಗ ಅವಾಗ ಹೇಳಿದ್ರು, ಇಲ್ಲ ಇವಾಗ ಸ್ಟಾರ್ಟ್ ಆಗಿರೋದು ಪ್ರೊಟೆಸ್ಟು, ಇನ್ನು 14 ದಿನ ಐತೆ ಪ್ರೊಟೆಸ್ಟು ಅಂತ ಹೇಳಿದ್ರು. ಅಲ್ಲಿ ಗಾಡಿನ ಸೈಡ್ಗೆ ಹಾಕೊಂಡ್ಮೇಲೆ ಒಂಥರ ದೊಡ್ಡ ತಲೆನೋವು. ಯಾಕೆ ಅಂತಂದರೆ ಇನ್ನು 14 ದಿನ ಪ್ರೊಟೆಸ್ಟು, ಅದು ಬಿಡಿ ನಾವು ಸರಿ ಇವಾಗ ರಾತ್ರಿ ಅಟ್ಲೀಸ್ಟ್ ಎಲ್ಲರೂ ಉಳ್ಕೊಂಡಿದ್ದಲ್ಲ, ಅದಕ್ಕೆ ಸೈಡಲ್ಲಿ ಹಾಕೊಂಡು ಇಟ್ಕೊಂಡಿದ್ವಿ. ಹಂಗೆ ಬೇರೆಯವ್ರು ಬಂದು ಕೇಳೋರು ಗಾಡಿಯಲ್ಲಿ ಏನೇನು ಮಾಡಿಸಿದ್ದೀರಾ ಅದು ಇದು ಅಂತ ಹೇಳಿ ಕೇಳಿದಾಗ ಅವ್ರು ಹೇಳಿದ್ರು, ಇಲ್ಲ ಇನ್ನೇ ಸ್ವಲ್ಪ ಹಿಂದ್ಗಡೆ ಹೋಗಿ ಲೆಫ್ಟ್ ಹೊಡೀರಿ ಅಂತ. ಇವಾಗಲೂ ನೋಡಿ ಅವಾಗಿಂದ ಬರ್ತಾ ಇದ್ದೀವಲ್ಲ, ಇವಾಗವರೆಗೂ ಜಾಮ್ ಇದೆ. ಸುಮಾರು ಒಂದು 10ರಿಂದ 20 ಕಿಲೋಮೀಟರ್ ಡಿಸ್ಟು ಮಿನಿಮಮ್ ಅಂತೂ ಅಷ್ಟೇ ಜಾಮ್ ಇರ್ಬೋದು. ಯಾಕೆಂತಂದರೆ ಒಂಥರ ಲೈಫ್ ಲೈನು ಇದು ನಮಗೆ ಏನು 44 ಇದೆಯಲ್ಲ, ಈ ಸೌತಿಂದ ನಾರ್ತಿಗೆ ಕನೆಕ್ಟ್ ಮಾಡ್ಕೊಳ್ಳೋದಕ್ಕೆ ಒಂದು ಮೇನ್ ರೂಟ್ ನಾಗ್ಪುರ್ ಮೇಲೆ ಬರೋಂಥದ್ದು. ದೇರಸೋಕರ್ದವನು ಮನ್ಸರ್ ಅಂತ ಒಂದು ಊರಿದೆ ಅಂತೆ, ಅಲ್ಲಿ ಪೋಹ ಚೆನ್ನಾಗಿ ಸಿಗುತ್ತೆ ಅಂತ ಹೇಳ್ತವ್ರೆ. ಅದಕ್ಕೆ ಅಲ್ಲಿ ಹೋಗ್ಬೇಕು. ಸ್ಕ್ಯಾನರ್ ದೇದೋ ಭಯ್ಯ, यहाँ पे दे सकते हो क्या थोड़ा? ಮಾಮ್ ನೋಡಿ, ಲಾಸ್ಟ್ ಟೈಮು 3rd ಫುಲ್ ಟ್ಯಾಂಕ್ ಏನು ಮಾಡಿಸಿದ್ವಲ್ಲ, ಅಲ್ಲಿ ಏನೋ ಸ್ವಲ್ಪ ಗೋಲ್ಮಾಲ್ ಆಗಿದೆ ಮಾ. ಯಾಕಂತಂದರೆ ನಾವು K1ಗೆ ಜಾಸ್ತಿ ಮಾಡಿದ್ವಿ, ಬಟ್ ರೇಂಜ್ ನಮಗೆ 250 ಕಿಲೋಮೀಟ್ರೇನೋ ಬರ್ತಿದ್ದಷ್ಟೇ. ಇಲ್ಲಿ ನೋಡಿ, ಇವನಿಗೆ ಈ ಮೈಲೇಜಿಗೆ ಅಡ್ಜಸ್ಟ್ ಆಗಿ 340 ಕಿಲೋಮೀಟರ್ಸು ಅಂತ ತೋರಿಸ್ತೈತೆ. ट्रक के सामने क्या यू टर्न लेना है क्या? नहीं, सामने ये अपनी कंपनी है। हाँ, उससे ठीक है भैया, थैंक यू. ಸೊ ನಾವಿವಾಗ ಮಧ್ಯಪ್ರದೇಶಲ್ಲಿ ಆಲ್ಮೋಸ್ಟ್ ಎಂಟ್ರಾಗಿ ಒಂದು 1/2 hour 1 hour ಆಗಿದೆ. ನಮಗೇನಾಗಿತ್ತು ಅಂತಂದರೆ ಲಾಸ್ಟ್ ಒಂದು 2-3 ಟೈಮ್ಸ್ ಈ ರೋಡಲ್ಲಿ ಹೋದಾಗ ಇಲ್ಲಿ ಸ್ವಲ್ಪ ವೀಡಿಯೋಸ್ ಮಾಡಬೇಕು, ಅಲ್ಲಿ ಸ್ವಲ್ಪ ವೀಡಿಯೋಸ್ ಮಾಡಬೇಕಂತ ಹೇಳ್ಬಿಟ್ಟು ಸುಮಾರು ಸರಿ ನಾವು ಡಿಸೈಡ್ ಮಾಡ್ಕೊಂಡು ಇಟ್ಕೊಂಡಿರೋಂಥದ್ದಿತ್ತು. ಆದರೆ ಆಗಿರಲಿಲ್ಲ. ಬಟ್ ಈ ಟ್ರಿಪ್ಪಲ್ಲಿ ನಾವೇನು ಮಾಡ್ತಾಯಿದ್ದೀವಿ ಅಂತಂದರೆ, ಎಲ್ಲಿ ನಮಗೆ ನಿಲ್ಲಿಸಿ ವೀಡಿಯೋ ಮಾಡೋಕ್ಕೆ ಇಷ್ಟ ಆಗುತ್ತೆ ಅಲ್ಲಿ ವೀಡಿಯೋ ಮಾಡ್ತಾಯಿದ್ದೀವಿ. ಅದು ಆ ದಿನ ಸ್ವಲ್ಪ ಲೇಟಾಗಿ ನಮಗೆ ಡಿಲೇ ಆದ್ರೂ ಕೂಡ ಪರವಾಗಿಲ್ಲ, ಅಂದ್ರೂ ಮಾಡ್ತಾಯಿದ್ದೀವಿ. ಮಾಮ್ ಏನು ಕ್ರೇಜಿ ಇದೆ ನೋಡಿ, ವಾವ್ ಮಾಮ್, ಅಮೇಝಿಂಗ್ ಶಾಟ್ ಇದೆ. ಜೈ ಶ್ರೀರಾಮ್. ಹುಷಾರು. ನಾವು ಈ ಕುಷನ್ ತೊಗೊಂಡಿದ್ದೀವಲ್ಲ, ತಿರ್ಗ್ಸೋದು ಹಾಕೋದು ಚಪಾತಿ ಮಾಡ್ದಂಗೆ ಒಂಥರ ಹಿಂಗೆ ಕೂತ್ರಿ ಹಿಂಗೆ ಹಾಕಿರೋದು 100-150 ಕಿಲೋಮೀಟ್ರ್ ಹೋಗೋದು, ತಿರ್ಗ್ಸಾಕೋದು, ಮತ್ತು 100-150 ಕಿಲೋಮೀಟ್ರ್ ಹಾಕೋದು, ಮತ್ತು ಹಿಂಗೆ ಅಡ್ಡ ಹಿಂಗೆ ತಿರ್ಗ್ಸಾಕೋದು 100-150 ಕಿಲೋಮೀಟ್ರ್ ಹಿಂಗೆ ಹಾಕೋದು. ಹಂಗೆ ಒಂಥರ ತಿರ್ಗಿಸ್ತಾ ಹೋಗಿರೋದು. 3rd ಡೇ ಅಲ್ಲ 4th ಡೇ ಎಫೆಕ್ಟಿವ್ಲಿ ನಾವು ಬೇರೆ ನಮ್ಮ ಗಾಡಿಗಳಲ್ಲಿ ಏನಾದ್ರು ಬಂದಿದ್ರೆ ರೆಸ್ಟ್ ಮಾಡ್ತಾ ಇರ್ತಿದ್ದು ಇಷ್ಟೊತ್ತಿಗೆ.
14 hours ಇದೆ ಕ್ಯಾಂಚಿಧಾಮಿಗೆ. ನಿಯರ್ಲಿ 750 ಕಿಲೋಮೀಟರ್ಸ್ ಇದೆ. ಸೊ ಸಾತ್ನಾ ಅಂತ ಒಂದು ಊರು ಬಂತು, ಅಲ್ಲಿಂದ ಲೆಫ್ಟ್ ತೊಗೊಂಡ ಮೇಲೆ ಏನು ಡೈವರ್ಷನ್ ಬಂದಿತ್ತು ಅವಾಗಿಂದ ರೋಡ್ ಅಷ್ಟೊಂದು ಸರಿ ಇಲ್ಲ. ಕಂಪ್ಲೀಟ್ ಸಿಂಗಲ್ ರೋಡು. ಕೆಲವೊಂದು ಕಡೆ ವೈಟ್ ಟಾಪ್ ಮಾಡಿದ್ದಾರೆ, ಬಟ್ ತೆಗ್ಗು ದಿನ್ನೆ ಅಂತೂ ಸಿಕ್ಕಾಪಟ್ಟೆ ಜಾಸ್ತಿ ಇದೆ. ಇವರೆಲ್ಲರೂ ಬೆಂಗಳೂರಿಗೆ ಬಂದು ಕೆಲಸ ಮಾಡ್ತಾ ನಮ್ಮ ಕಡೆ ತೆಗ್ಗೈತೆ ಅಂತ ಕಂಪ್ಲೇಂಟ್ ಮಾಡ್ತಾರೆ. ನಾವು ಹೋಗ್ತಾ ಇದ್ದೀವಿ ಊರಿದೆ ತೆಗ್ಗಲ್ಲೇ, ಇವ್ರದ್ದು ತೆಗ್ಗಲ್ಲೇ ಊರೈತೆ ಇವರು. ನನಗೆ ಇನ್ನೊಂದು ಏನಂತಂದರೆ, ಒಂದು ಅಬ್ಸರ್ವ್ ಮಾಡ್ಕೊಂಡಿರ್ಬೋದು, ನಿಮ್ಮದು ಏನಾದರೂ ಮೇಲ್ಗಡೆಯಿಂದ ಫ್ರೆಂಡ್ಸ್ಗಳೇನಾದ್ರು ಬಂದಿರ್ತಾರಲ್ಲ, ಎಲ್ಲಿಂದ ಬಂದಿದ್ದೀರಾ ಅಂತಂದರೆ ಡೆಲ್ಲಿ, ಭೋಪಾಲ್, ಆದರೆ ಅವ್ರು ಬಂದಿರ್ತಾರೆ ಎಲ್ಲಿಂದ ಹೇಳಿ, ಸಾತ್ನಾ, ಚಿತ್ತರ್ಪುರ್ ಈ ಕಡೆ. ಅಂದರೆ ಅವ್ರ ಕಡೆ ರೋಡ್ಸು ಇನ್ಫ್ರಾಸ್ಟ್ರಕ್ಚರು ಏನು ಒಂದು ಮಟ್ಟಕ್ಕಂತಂದರೆ ಯಾವ ಮಟ್ಟಕ್ಕೂ ಇಲ್ಲ. ಇವ್ರು ಬಂದು ನಮ್ಮ ಕಡೆ ಇನ್ಕನ್ವೀನಿಯನ್ಸು ಆಗ್ತಿದೆ ಅಂತ ಆಗ್ಬಿಟ್ಟು ಹೇಳ್ತಾರಲ್ಲ, ಸ್ವಲ್ಪ ಹಿಪೋಕ್ರಸಿ ಟೈಪ್ ಅನಿಸ್ತಾ ಇರುತ್ತೆ. ಫಸ್ಟ್ ಅವ್ರ ಕಡೆ ಹೋಗಿ ಅವ್ರ MLA ಗೆ ಒಂದು ಕಂಪ್ಲೇಂಟ್ ಮಾಡಿ ಒಂದು ರೋಡ್ ಸರಿ ಮಾಡಿಸ್ಕೊಳ್ಳೋಂಥದ್ದು ಆಗ್ತಾ ಇರಲ್ಲ. ನಮ್ಮ ಕಡೆ ಬಂದ್ಬಿಟ್ಟು ಟ್ವೀಟ್ ಮಾಡಿಬಿಡೋದು, ಇಟ್ಸ್ ವೆರಿ ಬ್ಯಾಡ್ ಕಂಡೀಷನ್ ಓವರ್ ಹಿಯರ್ ಇನ್ ಕರ್ನಾಟಕ, ಇಟ್ಸ್ ಇನ್ ಬೆಂಗಳೂರು ಅಂತೆಲ್ಲ ಹೇಳಿ. ನಾವು ನೋಡ್ತಾ ಇದ್ದೀವಿ ನಿಮ್ಮದು, ನಾವು ತೋರಿಸ್ತೀವಿ ನಿಮ್ಮದು. ಈ ಓನರಿಗಂತೂ ಮೋಸ ಮಾಡೋಕ್ಕೆ ಚಾನ್ಸೇ ಇಲ್ಲ. ಮೀಟ್ರ್ ಒಳಗಡೆನೇ CCTV ಹಾಕ್ತಾರೆ. ಉತ್ತರ ಪ್ರದೇಶ್ 14HDD. The dream destination. ನಂಬರ್ ಪ್ಲೇಟ್ ಇಸ್ ಆಲ್ಸೋ ಇಂಟ್ಯಾಕ್ಟ್. ಟೈಟ್ ನಟ್ 3 ಹಾಕ್ಬಿಟ್ಟವ್ರು ಅವರು. ಅದ್ರ ಜೊತೆಗೆ ನಾನು ಕೂಡ ಅದಕ್ಕೆ ಇದನ್ನು ಹಾಕಿದ್ದೀನಿ. ಚೈನು ಅಂತಂದರೆ ಜೀವನದಲ್ಲೇ ನೋಡಿರ್ಬಾರ್ದು, ಆ ಲೆವೆಲಲ್ಲಿ ಕ್ಲೀನ್ ಮಾಡೋಣ ಚೈನು. ಕೆಂಚಿ ರಿಟ್ರೀಟಿಗೆ ಹೋಗ್ತಾ ಇರೋದು ನಾವೀಗ. 5 ಅವರ್ ಇಲ್ಲ, ಅದು 4 ಅವರು. ಇವನು ಯಾರು ಫ್ಲೈಬೈ ಹೊಡಿತಾವನಲ್ಲ ಇವನು. ಹಾರ್ನ್ ಒಂದು ಸರಿ ಮಾಡಿರೋದು ಒಳ್ಳೇದಾಯಿತು. ಹಿಡ್ಕೋಗುರು. ಜೈ ಶ್ರೀರಾಮ್. ಬಂದಾಗುರು 4:15 ಹೋಗ್ತೀವಿ. ಏನೇ ಆದ್ರೂ ಅಲ್ಲೇ ಹೋಗಿ ಏನಾದ್ರು ಊಟ ಮಾಡೋಣ. ಮಧ್ಯದಲ್ಲಿ ನಿಂದು ಯಾವುದೇ ಥರದ್ದು ತಿಂಡಿ ಮಾಡೋಕ್ಕೆ ಹೋಗ್ಬೇಡ. ಏನಿಲ್ಲ. ಓಕೆ. ಬಟ್ ಏನು ಅಂತಂದರೆ, ನನಗೆ ಇವಾಗ ನೆಕ್ಸ್ಟ್ ಟೈಮು ಹೋಗ್ಬಿಟ್ಟು ಈ ಸೆಟಪ್ಪು ಸ್ವಲ್ಪ ಇಲ್ಲೇನಾದ್ರು ಮೌಂಟ್ ಮಾಡೋ ಥರ ಮಾಡಿಸ್ಬೇಕು.
ಅವಾಗ ಇನ್ನೂ ಚೆನ್ನಾಗಿರತ್ತೆ ಅಂತ. ಆರ್ ನೋಡಿಯೋ ಅಣ್ಣ. ಹಾರ್ನ್ ಹಾರ್ನ್ ಹಾರ್ನ್. ಹಾಂ ಮಾರೋ. ಅದು ಇವನು ಯಾರು ಮಾಮ್ ಇವನು? ಇಡೀ UPL ಡಬಲ್ ಬರ್ನಿಂಗಿಂದ ಅಷ್ಟು ಆಗ್ತಾಯಿಲ್ಲ ಪೊಲ್ಯೂಷನ್, ಇವನು ಒಬ್ಬನೇ ಮಾಡ್ತಾನೆ. ಇವರ ಬಾರ್ಡರ್ ಊರು ಬಂದ್ಬಿಟ್ಟು ತಿಲಿಬಿತ್ ಅಂತ. ತಿಲಿಬಿತ್ತಲ್ಲಿ UP ಎಂಡ್ ಆಗುತ್ತೆ, ಅದಾದಮೇಲಿಂದ ಉತ್ತರಾಖಂಡ್ ಸ್ಟಾರ್ಟ್ ಆಗುತ್ತೆ. ಸೊ ಬರೇಲಿ ಬರುತ್ತೆ ಫಸ್ಟು, ಅದಾದಮೇಲೆ ತಿಲಿಬಿತ್ ಬರುತ್ತೆ. ठीक है दादा चलते हैं, बाय बाय. आप थोड़ा उस तरफ खड़े हो जाओगे तो आएगा. चलो ठीक है. बन तो रहा है, हाय बोल दे एक बार. ಕಿಮಿಗಿನ ಯಾಕೆ ಜಾಸ್ತಿ? 400 ಕಿಮಿಗಳು 300 ಕಿಮಿಗಳಿಗಿನ್ನ ಜಾಸ್ತಿ. ಯಾಕೆ ಅಂದರೆ 400 ಕಿಮಿ 300 ಕಿಮಿ ಆದಮೇಲೆ ಬರುವಂಥದ್ದು. ಅದರ ಜೊತೆಗೆ ಅಂಕಿಗಳಲ್ಲಿ 4 3 ಆದಮೇಲೆ ಬರುವಂಥದ್ದು, 0 0 2ರಲ್ಲೂ ಇರುವಂಥದ್ದು. ಅದರ ಜೊತೆಗೆ 300 ಕಿಮಿಗಳು ಕೂಡ 400 ಕಿಮಿಗಳಿಗಿನ್ನ ಮುಂಚೆ ಬರುವಂಥದ್ದು. ಇವು ಎರಡರ ಮಧ್ಯದಲ್ಲಿ 350 ಕೂಡ ಬರುತ್ತೆ. 350 300 ಕಿಮಿ ಆದಮೇಲೆ ಬರೋದು, 400 ಕಿಮಿ ಮುಂಚೆ ಬರೋದು. ಆದ್ದರಿಂದ 400 ಕಿಮಿಗಳು 300 ಕಿಮಿಗಳಿಗಿನ್ನ ಸ್ವಲ್ಪ ಜಾಸ್ತಿ. Never under yard, never ever, I'm forever on. Check my rep and all, check my repertoire, don't check me now. Let's just checks involved. I've been feeling like I'm next to God, next to God, next to God.